ಬಂದ್ಬಿಟ್ಟು ನಾನಂತೂ ತುಂಬಾ ನೆಗ್ಲಿಜೆನ್ಸ್ ಏನ್ ಬಿಡಪ್ಪ ಎಷ್ಟೇ ಇರ್ತಾರೆ ಹೋಗ್ತಾರೆ. ಇವಾಗ 2 ಓಟ್ ಇಟ್ಕೊಂಡಿರ್ತಾರೆ, ಬೆಂಗಳೂರಲ್ಲಿ ಇರುತ್ತೆ, ಇಲ್ಲಿರುತ್ತೆ. ಅವ್ರು ಬೆಂಗಳೂರಿಗೆ ಹೋಗುತ್ತೆ, ಇಲ್ಲಿ ಇಟ್ಕೊಳ್ತಾರೆ, ಇಲ್ಲಿ ಬೇಡ ಅಂದ್ರೆ ಬೆಂಗಳೂರಿಗೆ ಇಟ್ಕೊಳ್ತಾರೆ ಅಂತ ಅನ್ಕೊಂಡಿದ್ವಿ. ಹಂಗಲ್ಲ ತೆಗೆದಾಕ್ಬಿಡ್ತಾರೆ. ನಾವು SIR ಮಾಡುವಾಗ ನಾವು ಖುದ್ದಾಗಿರ್ಬೇಕು ಅಂದ್ರೆ ಹೊಸ ವೋಟರ್ ಲಿಸ್ಟ್ ಸೇರಿಸ್ಬೇಕು. ನಾವಲ್ಲಿ ತಿರ್ಗಾ ನಾವ್ ಇದೀವಾ, ರೈಟ್, ಇದೇ ಮನೇನಾ, ರೈಟ್, ನಿನ್ ಮಕ್ಳ, ನಿನ್ ಹೆಂಡತಿನ, ಹೌದಾ, ಎಲ್ಲರೂ ಇದಾರೆ, ಇವರೆಲ್ಲ ಇದ್ದಾರೆ. ಯಾರಾದ್ರೂ ಒಬ್ರು ಮಿಸ್ ಆದ್ರೆ ತೆಗೆದಾಕ್ತಾನೆ. ವೋಟರ್ ಲಿಸ್ಟ್ ಅಲ್ಲಿ ಏನಾದ್ರು ಹೆಸರು ಹೋದ್ರೆ ರೇಷನ್ ಕಾರ್ಡ್ ಅಲ್ಲಿ ಆಟೋಮೆಟಿಕ್ ಡಿಲೀಟ್, ಆಧಾರ್ ಕಾರ್ಡು ಡಿಲೀಟ್, ಬ್ಯಾಂಕ್ ಅಕೌಂಟ್ ಕೊಡೋದಿಲ್ಲ. ಬ್ಯಾಂಕ್ ಅಕೌಂಟ್ ಕೊಡ್ಬೇಕಂದ್ರೆ ನೀವು KYC ಅಪ್ಡೇಟ್ ಮಾಡಿ ಅಂತಾರೆ. KYC ಅಪ್ಡೇಟ್ ಮಾಡೋದಕ್ಕೆ ವೋಟರ್ ID ನಿಮ್ಗೆ ಇರೋದಿಲ್ಲ. ಆ ವೋಟರ್ ID ನಿಮ್ಮ ಹತ್ರ ಹಳೆ ತಗೊಂಡೋಗಿ ಕೊಟ್ಟರು ಅದ್ರಲ್ಲಿ ಡಿಲೀಟ್ ಆಗುತ್ತೆ. KYC ತಗೊಳ್ಳೋದಿಲ್ಲ. ಯಾವಾಗ KYC ತಗೋದಿಲ್ಲ ಬ್ಯಾಂಕ್ ಅಕೌಂಟ್ ಆಟೋಮೆಟಿಕ್ಲಿ ಶಟ್ ಡೌನ್ ಆಗುತ್ತೆ. ಆಮೇಲೆ ಸರ್ಕಾರದ ಸವಲತ್ತುಗಳು, ಇವಾಗ ಒಂದು ನಾವು ಟಾರ್ಪಾಲ್ ತಗೋಬೇಕು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗೋದಿಲ್ಲ. ನಾವೇನೋ ಗೌರ್ಮೆಂಟ್ ಸವಲತ್ತು ಕೊಡ್ಕೋಬೇಕು, ಸಬ್ಸಿಡಿ ತಗೋಬೇಕು, ಆಗೋದಿಲ್ಲ. ನಮಗೆ ಲೋನ್ ತಗೋಬೇಕು, ಆಗೋದಿಲ್ಲ. ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಶೇರ್ಸ್ ತಗೋಬೇಕು, ಆಗೋದಿಲ್ಲ. ಎಲ್ಲದಕ್ಕೂ ಹೇಟ್ ಆಗ್ಬಿಡುತ್ತೆ. ಏನು ಯಾಮಾರಬೇಡ್ರಿ, ಯಾರು ಯಾಮಾರ. ನಮಗಂತೂ ಟೈಮ್ ಇದೆ. ತಮಿಳ್ನಾಡು, ವೆಸ್ಟ್ ಬೆಂಗಾಲ್ ಅವ್ರ ಟೈಮ್ ಇರಲಿಲ್ಲ ಪಾಪ, ಹೆಂಗೋ ಎಲ್ಲ ಖಾಲಿ ಆಗ್ಬಿಟ್ರು ಅವರೆಲ್ಲ. ಇಲ್ಲೇನಾದ್ರೂ ನಾವು ಯಾಮಾರಿದ್ರೆ ಟೋಟಲ್ ಖಾಲಿ ಅದೂ ಇವಾಗ ಸದ್ಯಕ್ಕಂತೂ ಅವ್ರ ಕಾನ್ಸೆಪ್ಟ್ ಇರೋದು 3 ಕಾನ್ಸ್ಟಿಟ್ಯೂನ್ಸಿ ಮೇಲೆ ಕಾನ್ಸೆಪ್ಟ್ ಇರೋದು. ಕೋಲಾರಲ್ಲಿ 3 ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ಒಂದು ಮಾಲೂರು ನಂಬರ್ 1, ಇವಾಗ ಅದನ್ನ ಹೇಳ್ತಾ ಇದ್ದಾರೆ ನಿಜಾಂಗೌಡ್ರೆ. ಮಾಲೂರು ನಂಬರ್ 1 ಟಾರ್ಗೆಟ್, 2ನೇದು ಬಂದ್ಬಿಟ್ಟು ಬಂಗಾರಪೇಟೆ ಟಾರ್ಗೆಟ್, 3ನೇದು ಬಂದ್ಬಿಟ್ಟು ಕೋಲಾರ ಟಾರ್ಗೆಟ್ ಏನು ಅಂದ್ರೆ ಮೈನಾರಿಟಿ ವೋಟ್ಸ್ ಜಾಸ್ತಿ ಇದೆ ಅನ್ನೋ ಒಂದು ರೀತಿಯಲ್ಲಿ ಕೋಲಾರನ ಟಾರ್ಗೆಟ್ ಮಾಡ್ತಿರುತ್ತೆ. ಈ 3 ಟಾರ್ಗೆಟ್ ಇದೆ. ಆದ್ರಿಂದ ನೀವು ಹುಷಾರಾಗಿ ನೋಡ್ಕೋಬೇಕು. ನಾವು BLAಗಳನ್ನ ಕರೆದು ನಾವು ಮೀಟಿಂಗ್ ಮಾಡ್ತೀವಿ. ಆಮೇಲೆ ನಮ್ಮ ವಾಸವ್ರನ್ನ ಕರೆದು ಮೀಟಿಂಗ್ ಮಾಡ್ತೀವಿ. ವಾಸವ್ರು ಬಂದು ಏನು ಹೇಳ್ತಾರೆ ಅದು ನಮಗೂ ಗೊತ್ತಿದೆ, ನಾವು ನಿಮ್ಗೆ ಹೇಳ್ತೀವಿ, ಅವ್ರ ಕೈಲೂ ಹೇಳಿಸ್ತೀವಿ. ಯಾವ ರೀತಿ ನಾವು ಇದನ್ನೆಲ್ಲ ಮಾಡಬೇಕು ಅನ್ನೋದು ಪ್ಲಾನ್ ಮಾಡಿಕೊಂಡು ಖಂಡಿತವಾಗಿ ನಾವು ಮಾಡ್ಕೋಬೇಕಾಗ್ತದೆ. ನಮ್ಮ ವೋಟರ್ ಲಿಸ್ಟಲ್ಲಿ ನಮ್ಮ ಹೆಸರು ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಸವಲತ್ತುಗಳು ಕಟ್ಟಾಗ್ಬಿಡುತ್ತೆ. ಪಾಸ್ಪೋರ್ಟ್ ಇರಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ, ಎಲ್ಲ ಹೋಗ್ಬಿಡ್ತದೆ. ಇವಾಗ ಡ್ರೈವಿಂಗ್ ಲೈಸೆನ್ಸ್, ಟ್ರಾಫಿಕ್ ಪೊಲೀಸರು ಡ್ರೈವಿಂಗ್ ಲೈಸೆನ್ಸ್ ನೀವು ನೋಡ್ಬಿಟ್ಟು ನಂಬರ್ ಹೊಡಿತಾರೆ ಆ ಸಿಸ್ಟಮಲ್ಲಿ. ಅದು ಆಕ್ಟಿವ್ ಆಗುತ್ತೆ. ಲೈಸೆನ್ಸ್ ಇಲ್ಲಪ್ಪ, ಡೂಪ್ಲಿಕೇಟ್ ಲೈಸೆನ್ಸ್ ಹೋಗ್ಬಿಡ್ತಾರೆ, ಆಮೇಲೆ ಜೈಲಿಗೆ ಹಾಕ್ಬಿಡ್ತಾರೆ ತೊಗೊಂಡೋಗಿ. ಇಂಥದ್ದೆಲ್ಲ ಆಗ್ತವೆ. SIRದು ತುಂಬ ಹುಷಾರಾಗಿ ನಾವು ನೋಡ್ಕೋಬೇಕಾಗ್ತದೆ. ನಾವೇ ಅಲ್ಲ, ಎಲ್ಲರೂ ನೋಡ್ಕೋಬೇಕು. ಇವಾಗ ನಾನೇನೋ MLA, ನಾನು ನೆಕ್ಸ್ಟ್ ಗೆಲ್ಲಬೇಕು ಅನ್ನೋದಲ್ಲ. ಗ್ರಾಮ ಪಂಚಾಯತಿ ಗೆಲ್ಲಬೇಕು, ಕೌನ್ಸಿಲರ್ಸ್ ಗೆಲ್ಲಬೇಕು, ಜಿಲ್ಲಾ ಪಂಚಾಯತಿ ಗೆಲ್ಲಬೇಕು, ತಾಲೂಕ್ ಪಂಚಾಯತಿ ಗೆಲ್ಲಬೇಕು, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಗೆಲ್ಲಬೇಕು. ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಶೇರ್ ಇದ್ರೆ ತಾನೇ ನಿಮ್ಗೆ ವೋಟರ್ ಲಿಸ್ಟ್ ಡಿಲೀಟ್ ಆಟೋಮೆಟಿಕ್ ಎಲ್ಲ ಡಿಲೀಟ್ ಆಗ್ಬಿಡ್ತಾವಲ್ಲ. ಅವಾಗ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಶೇರ್ ಇರಲ್ಲ. ಎಲ್ಲ ಎಲೆಕ್ಷನ್ಸ್ಗೂ ನಾವು ಹೋಗ್ಬೇಕು. ಅದಕ್ಕಿಂತ ಇಂಪಾರ್ಟೆಂಟು ನಾವು ಭಾರತೀಯರು ಅನ್ನೋದಕ್ಕೆ ಈ SIR ತುಂಬಾ ಇಂಪಾರ್ಟೆಂಟು. ನಾವು ಇಲ್ಲಿ ಹುಟ್ಟಿದ್ದೀವಿ ನಾವೇನು ಮೋಸ ಮಾಡೋದು ಬೇಡ, ಇಲ್ಲದೆ ಇರೋದನ್ನ ಇದೆ ಅಂತ ಮಾಡೋದು ಬೇಡ. ಇರೋದನ್ನ ನಮ್ಮನ್ನ ವೋಟರ್ ಲಿಸ್ಟ್ ಅಲ್ಲಿ ನಮ್ಮನ್ನು ಕಾಪಾಡಿಕೊಳ್ಳುವಂಥದ್ದನ್ನ ನಾವು ಕೆಲಸ ಮಾಡಬೇಕಾಗ್ತದೆ. ಅದು ಎಲ್ಲರೂ ಜವಾಬ್ದಾರಿ ತಗೋಬೇಕು. ಇವಾಗ ಕೌನ್ಸಿಲರ್ಸ್ ಇದ್ದಾರೆ, ಕೌನ್ಸಿಲರ್ಸ್ ತಗೋಬೇಕು, ಗ್ರಾಮ ಪಂಚಾಯತಿ ಮೆಂಬರ್ಸ್ ತಗೋಬೇಕು, BLA ಜೊತೆ ಎಲ್ಲ ಕನೆಕ್ಟಿವಿಟಿ ಮಾಡ್ಕೋಬೇಕು ಅಂತ ತಮ್ಮೆಲ್ಲರಿಗೂ ಮನವಿ ಮಾಡ್ತಾ, ಆಮೇಲೆ ಏನು ನಮ್ಮ ಉಸ್ತುವಾರಿ ನಾರಾಯಣ ಸ್ವಾಮಣ್ಣ ಅವರು 21ನೇ ತಾರೀಕಿಗೆ ಬರಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಬನ್ನಿ. 1000 ಜನ ಅಲ್ಲ, ನೀವು ಎಷ್ಟು ಜನ ಬರ್ತೀವಿ ಅಂದ್ರೆ ಅಷ್ಟು ಬಸ್ಗಳು ಅರೇಂಜ್ ಮಾಡೋದಕ್ಕೆ, ಅವ್ರ ಊಟ ಅರೇಂಜ್ ಮಾಡೋದಕ್ಕೆ ಎಲ್ಲ ನಾವು ಅರೇಂಜ್ ಮಾಡ್ತೀವಿ. ನಾವಿದೀವಿ, ನೀವು ಅರೇಂಜ್ ಮಾಡೋದಕ್ಕೆ. ಯಾರ್ಯಾರು ಬರ್ತೀರ ಎಲ್ಲ ಬನ್ನಿ. ಸೀರಿಯಲ್ ನಂಬರ್ ಪ್ರಕಾರವಾಗಿ ಬ್ಯಾನರ್ ಹಾಕ್ತೀವಿ. ಆ ಬ್ಯಾನರ್ ಹಾಕಿದ್ರೆ ಒಂದು ಜಾಗದಲ್ಲಿ ಗಾಡಿಗಳು ಸೇರಿಸ್ತೀವಿ. ಆ ಗಾಡಿಗಳ ಸೇರಿಸಿದ ಮೇಲೆ ವಿಡಿಯೋ ಮಾಡ್ತೀವಿ. ವಿಡಿಯೋ ಮಾಡಿ ನಿಮಗೆಲ್ಲ ವಿಡಿಯೋಗಳು ಹಾಕ್ತೀವಿ. ಆ ವಿಡಿಯೋನ ನೀವು ನೋಡ್ಕೊಳ್ಳಿ. ಒಳಗಡೆ ವಿಡಿಯೋ, ಆಚೆ ವಿಡಿಯೋ ಎಲ್ಲ ನಮ್ಮ ಬಸ್ಸುಗಳು, ಕಾರುಗಳು ಏನೇನು ಬರುತ್ತೋ ನಿಮಗೆಲ್ಲವನ್ನು ವಿಡಿಯೋ ಹಾಕುವಂಥ ಜವಾಬ್ದಾರಿ ನಾವು ತಗೊಂಡು ಆ ಜವಾಬ್ದಾರಿಯನ್ನು ಕೊಡ್ತೀವಿ. ಆಮೇಲೆ ಮುಖ್ಯವಾಗಿ ಈ ಒಂದು ವಿಚಾರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್